ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಮಾಡ್ತಾಯಿದ್ದೀರಾ? ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿದ್ದೀನಿ. ಇವಾಗ ರೆಡಿಯಾಗಿಬಿಟ್ಟು ಹೋಗಬೇಕು, ಆಫೀಸ್ಗೆ ಹೋಗಬೇಕು. ಇನ್ನೂ ಟ್ರೈನಿಂಗ್ ಇದೆಯಲ್ಲ, ನಿನ್ನೆ ಒಂದು ದಿವಸನೇ ಇತ್ತು. ಸೊ ಇವತ್ತು ಮತ್ತೆ ತಿರ್ಗಾ ವೈಟ್ ಫೀಲ್ಡ್ ಹೋಗಬೇಕು. ಟಿಫಿನ್ ಮಾಡ್ತಾಯಿದ್ದಾರೆ ತಾಯಿ. ಏನಾದರೂ ಟಿಫಿನ್ ಮಾಡಿಕೊಂಡು ಬಿಡಬೇಕು ಗೈಸ್. ಇವಾಗ ಇಲ್ಲಿಂದ 7:30 ಆಗ್ತಿದೆ ಟೈಮು. ಹೋಗೋಕ್ಕೆ 8:30-9 ಗಂಟೆ ಆಗುತ್ತೆ ಗೈಸ್. ಮೆಟ್ರೋಯಿಂದ ಹೋಗಬೇಕು, 30 ಕಿಲೋಮೀಟ್ರ್ ಇದೆ. ಸೊ ಅದಕ್ಕೆ ಟಿಫಿನ್ ಮಾಡೋಣ. ಟಿಫಿನ್ ಮಾಡಿಬಿಟ್ಟು ಹೋಗುವಾಗ ದಾರಿಯಲ್ಲಿ ಸಿಗೋಣ ಬನ್ನಿ ಗೈಸ್. ಹೊರಡ್ತಾ ಇದ್ದೀನಿ. ಟೈಮ್ ಆಗಿದೆ, ಸ್ಲೋ ಆಗಿ ಮಳೆ ಒಂದು ಬೀಳ್ತಾ ಇದೆ. ಏನು ಮಾಡಬೇಕು, ಹೋಗ್ಬೇಕಲ್ಲ. ಹಾಗೆ ಮಳೆ ಇದ್ರೂ ಏನು ಮಾಡೋಕ್ಕಾಗಲ್ಲ. ಮಳೆ ಚಳಿ ಅಂತ ಕೂತ್ಕೊಂಡ್ರೆ ಆಗಲ್ಲ, ಹೋಗಬೇಕು. ದಾರಿ ಮೇಲಿದ್ದೀನಿ ಗೈಸ್. ಇವಾಗ ನೋಡಿ, ಮನೆಯಿಂದ ಬಿಟ್ಟೆ. ಬನ್ನಿ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ, ಏನಾಗುತ್ತೆ ನೋಡ್ತಾಯಿರಿ. ಒಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಗೈಸ್. ಬಾಳೆಹಣ್ಣಿನ ಗಿಡ ಹಚ್ಚಿದ್ದಾರೆ ನೋಡಿ. ಡೈಲಿ ಗೊತ್ತಾ ನಿಮಗೆ ನಮ್ಮದಂತೂ ರುಟೀನು. ಮೆಟ್ರೋಯಿಂದ ಆ ಮೆಟ್ರೋಯಿಂದ ಅಕಾಡೆಮಿಯಿಂದ ಮತ್ತೆ ಗ್ಲಾಸು. ಇದೇನು ಲೈನ್ ಇದೆಯಲ್ಲ, ಈ ಲೈನು ಯಾರಿಗೆ ಕಣ್ಣಿರಲ್ಲ ಅಲ್ಲ, ಅವ್ರ ಇದ್ರ ಮೇಲೆ ನಡ್ಕೊಂಡು ಹೋಗೋದು. ಈ ರೀತಿ ಅವ್ರಿಗೋಸ್ಕರ ಮಾಡಿದ್ದೀವಿ. ಅಕಾಡೆಮಿಗೆ ಬಂದಿದ್ದೇನೆ, ಲೆನ್ಸ್ ಕಟ್ ಅಕಾಡೆಮಿ. ನೋಡಿ ಯಾವ ರೀತಿ ಕ್ರೇಜಿಯಾ, ದೊಡ್ಡದಾಗಿದೆ ಗೈಸ್ ತುಂಬ. ನೀವು ನೋಡಿದ್ದೀರಲ್ಲ ಮುಂಚೆ. ಒಳಗಡೆ ಹೋಗ್ತಾಯಿದ್ದೀನಿ, ಬನ್ನಿ ಒಳಗಡೆ ಹೋಗ್ಬಿಟ್ಟು ಸಿಗೋಣ ಗೈಸ್. ಮೊಬೈಲ್ ನೋಡಿ, ಫುಲ್ ಸೀರಿಯಸ್ ಆಗಿ ಕೂತ್ಕೊಂಡಿದ್ದಾನೆ. ಫುಲ್ ಸೀರಿಯಸ್ ಹೋಗೋ ಬೇಟ ಮಾಮ, ಕ್ಯೂ ಐಸಾಗೆ ಇದೆ ನೋಡಿ ಗೈಸ್. ಹೇಗಿದೆ ನಮ್ಮದು ಲೆನ್ಸ್ ಕಟ್? ನಮ್ಮದು ಕ್ಲಾಸ್ ಇದೆ ನೋಡಿ ಗೈಸ್, ಎದುರುಗಡೆ ಇರೋದು. ಇಲ್ಲೆಲ್ಲ ಹುಡುಗರೆಲ್ಲ ಕೂತ್ಕೊಂಡಿದ್ದಾರೆ, ಬೇರೆ ಬೇರೆ ಬ್ಯಾಚಸ್ದು. ಅಲ್ಲಿ ನೋಡಿ ಇವನು ಬರ್ತಿದ್ದಾನೆ, ನವನೀತು. ಒಳಗಡೆ ಕ್ಲಾಸಲ್ಲಿ ಯಾರ್ಯಾರೋ ಇದ್ದಾರೆ, ಏನೇನೋ ಮಾಡ್ತಾಯಿದ್ದಾರೆ. ನಮಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಟಾಸ್ಕ್ ಓಕೆ ಆಗ್ತಾಯಿಲ್ಲ. ನೋಡೋಣ ಏನಾಗುತ್ತೆ ಗೈಸ್. ವೀಡಿಯೋ ಮಾಡೋಕ್ಕಲ್ಲವಿಲ್ಲ ಅಂದ್ರೂ ಮಾಡ್ತಾಯಿದ್ದೀನಿ, ಆಮೇಲೆ ಸಿಗೋಣ. ಇವರು ಅರುಣ್ ಕುಮಾರ್ ಅಂತ, ಹುಬ್ಳೀಲಿ ಇವರಿಗೆ ಲೊಕೇಶನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವರು ಹುಬ್ಳಿದವ್ರೆ. ನಾನು ಯೂಟ್ಯೂಬ್ ಮಾಡ್ತೀನಿ. ನಾನು ಯೂಟ್ಯೂಬರ್ರಿ. ಹೌದ್ರಿ? ನಾನು ರೀಸೆಂಟಾಗಿ ಚಾಲೂ ಮಾಡೀನಿ ರೀ. ನಾವು ಮಾಡೇ ಭಾಳ ದಿವಸ ಆಗಿತ್ತು ರೀ. ಹೌದ್ರಿ? ನನಗೆ ಗೊತ್ತಿಲ್ಲ. ಮತ್ತೆ ಸಮರ್ ಗೋಲ್ಡ್ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಇಲ್ರಿ, ನಾನು ನೋಡಿ ಅಂದರೆ ನಿಮ್ಗೆ ಎಲ್ಲೋ ನೋಡಿನಿ ಅಂತ ಅನ್ನತೀನಿ. ಎಲ್ಲಿ ನೋಡಿನ ಒಳಗೆ ಮಾಡ್ತೀನಿ. ಹೌದ್ರಿ? ಯೂಟ್ಯೂಬರ್ ಅಂತ ಗೈಸ್, ನನಗೆ ಗೊತ್ತಿಲ್ಲ ಅಣ್ಣವ್ರು ಯೂಟ್ಯೂಬರ್ ಅಂತ. ಫಸ್ಟ್ ಟೈಮ್ ಸಿಕ್ಕಿದ್ದಾರೆ. ಇವರು ಬೇರೆ ಬ್ಯಾಚಲ್ಲಿದ್ದರು, ನಮ್ಮ ಬ್ಯಾಚಲ್ಲಿ ಇವ್ರಿಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇವರು ಲೆನ್ಸ್ ಕಟ್ಟಲ್ಲಿ ವರ್ಕ್ ಮಾಡೋದು. ಸೊ ನೋಡೋಣ ಅವ್ರದ್ದು ಐಡಿಯಾ ಏನಂತ ನಾನು ಕೇಳ್ಬಿಟ್ಟು ನೋಡೋಣ ಗೈಸ್. ಸಿಗೋಣ, ಇನ್ನೂ ಸ್ವಲ್ಪ ಬಿಟ್ಟು ಸಿಗೋಣ. ಇನ್ನು ನೋಡಿ ಊಟದ ಲೈನ್ ನೋಡಿ. ನನ್ನ ಮಗ ಮುಬಿನು ಮುಂದ್ಗಡೆನೇ ಸೇರ್ತಾವನೆ, ಹುಡುಗಿರು ಮುಂದ್ಗಡೆನೇ ಸೇರ್ತಾವನೆ. ಇಲ್ಲಿ ನೋಡಿದ್ರೆ ಇಷ್ಟು ಲೈನ್ ಇದೆ. ಈ ಕಡೆನೂ ಊಟ, ಎಲ್ಲ ಕಡೆ ಊಟ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಲೈನ್ ನೋಡಿದ್ರೆ ಫುಲ್ ಸಖತ್ತಾಗಿ ಲೈನ್ ಇದೆ. ನೈ ಹೋಗ ಬ್ರೋ ಗೈಸ್, ಸುಮಾರು ಲೈನ್ ಇದೆ. ಊಟ ತಗೊಂಡು ಸಿಗೋಣ. ಇವತ್ತಿಂದು ಊಟ ನೋಡಿ, ಪೂರಿ, ಹಪ್ಪಳ, ಅನ್ನ, ಸಾರು, ಪಾಯಸ, ಅಲ್ಲಿ ಮೊಸರನ್ನ. ಆಲ್ರೆಡಿ ಮುಬ್ಬಿನ ಸ್ಟಾರ್ಟ್ ಮಾಡಿದ್ದಾನೆ. ನನಗೆ ಫುಲ್ ಹಸುವಾಗಿತ್ತು, ಸ್ಟಾರ್ಟ್ ಮಾಡಿದ್ದಾನೆ. ಅವರನ್ನೋರು ಇವ್ರಿಗೆ ನೋಡಿರ್ಬೋದು ನೀವು ಯೂಟ್ಯೂಬಲ್ಲಿ. ಯೂಟ್ಯೂಬರು ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ಮಾಡ್ತಾಯಿಲ್ವಂತೆ, ವಿಡಿಯೋ ಮಾಡ್ತಾಯಿಲ್ವಂತೆ. ಇವನು ನನಗಿಂತ ಗೊತ್ತಲ್ಲ ಹುಡುಗ, ಮಡಿಕೇರಿ ಸಿಪಾಯಿ. ಬನ್ನಿ ಗೈಸ್, ಊಟ ಮಾಡೋಣ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ, ನಾವು ಊಟ ಮಾಡೋಣ. ಈ ಕಡೆ ನೋಡಿ ಹೆವಿ ಗೈಸ್, ಈ ಕಡೆನೂ ಫುಲ್ಲು ಲೆನ್ಸ್ ಕಟ್ ಆದವರೇ ಇದ್ದಾರೆ. ಅಲ್ಲಿ ನಮ್ಮ ಟೀಚರ್ಸು, ನಮ್ಮ ಸರ್ಸ್ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನೋಡಿ. ಬನ್ನಿ ನಾವು ಊಟ ಮಾಡೋಣ. ಸೊ ಗೈಸ್, ಟೈಮ್ ಓವರ್ ಆಯಿತು. ನಂದು ಇನ್ನೂ 8 ನಿಮಿಷ. ಬಾಕಿ
अभी 8 मिनट बाकी था. 8 मिनट बाकी था तो उसको कल कंप्लीट कर लेंगे 8 मिनट का ಟೆನ್ಷನ್ नहीं है. ಸೊ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ನೋಡಿ ನಮ್ಮ ಹುಡುಗ ಹೇಗೆ ನೋಡ್ಕೊತಾ ಇದ್ದಾನೆ ಕ್ಯಾಮ್ರಾದಲ್ಲಿ, ಏನು ವಿಶೇಷ ಏನಂತ. You have to go. ಎಸ್ ಬ್ರೋ, ಐ ಹ್ಯಾವ್ ಟು ಗೋ ಆ್ಯಂಡ್ ಯು ಆಲ್ಸೋ ಹ್ಯಾವ್ ಟು ಗೋ. Bye. ಬಾಯ್, ಟೇಕ್ ಕೇರ್, ಸಿ ಯು ಟುಮಾರೋ ಮಾರ್ನಿಂಗ್. ಹೋಗ್ತಾ ಇದ್ದಾರೆ ಅವರು. ಅಲ್ಲಿ ನೋಡಿ ಅವನು ಹೋಗ್ತಾ ಇದ್ದಾನೆ, ಮುಬೀನ ಅವನಿಬ್ಬರು ರಾಕೇಶ್ ಅಂತ ಅವ್ರ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ. ಇದು ನಾನು ಹೊರಡ್ತಾ ಇದ್ದೀನಿ ಇವಾಗ. ನೋಡಿ ಮೆಟ್ರೋ ಸ್ಟೇಷನಿಂದ ಹೊರಡಬೇಕು. ಸೊ ಇಲ್ಲಿಂದ ಮೆಟ್ರೋ ಹತ್ಕೊಂಡು 1 ತಾಸು ಹೋಗೋದು ಯಪ್ಪ, ಡಿಫಿಕಲ್ಟ್ ಟಾಸ್ಕ್ ಬ್ರೋ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು, ಏನು ಇಲ್ಲಿ ಇರೋಕ್ಕಾಗಲ್ಲ. ಸೊ ಹತ್ಕೊಂಡು ಹೋಗ್ತಾ ಇರೋದು ಗೈಸ್. ಬನ್ನಿ ಹೋಗೋಣ, ಮನೆಗೆ ಹೋಗ್ಬಿಟ್ಟು ಸಿಗೋಣ. ನೋಡ್ತಿದ್ರಲ್ಲ ಡೈಲಿ ಇದ್ರ ಮೇಲೆ ನಿಂತ್ಕೊಂಡು ಹೋಗೋದು. ಇದೇನು ಎಲಿವಿಲೇಟ್ರಾ ಏನಂತಾರೆ, ನನಗಷ್ಟು ಗೊತ್ತಾಗ್ತಲ್ಲ, ನೀವು ಹೇಳಿ ಕಮೆಂಟ್ ಮಾಡಿ ಗೈಸ್. ಮೆಟ್ರೋ ಏನೋ ಪ್ರಾಬ್ಲಮ್ ಆಗಿದೆ ನೋಡಿ, ಜನಗಳೆಲ್ಲ ನಿಂತ್ಕೊಂಡಿದ್ದಾರೆ. 20 ನಿಮಿಷಕ್ಕೊಮ್ಮೆ ನಿಲ್ಲಿಸ್ತಾ ಇದ್ದಾರೆ ಒಂದೊಂದು ಸ್ಟೇಷನ್ ಹತ್ರ. ನೋಡಿ ಯಾವ ರೀತಿ ಇದೆ ಪಾಪ ಜನಗಳೆಲ್ಲ. ನಾನು ಅವಾಗಿಂದ ನಿಂತ್ಕೊಂಡಿದ್ದೆ ಗೈಸ್, 7 ಗಂಟೆಯಿಂದ ಸಾಕಾಗಿದೆ. ಅಲ್ಲಿ ನೋಡಿ, ನಾನಿನ್ನೂ ಇಲ್ಲಿಂದನೇ ಅಲ್ಲ, ನಾನೇನು ತುಂಬ ಸುಮಾರು ಮುಂದುಗಡೆ ಇದೆ. ಇನ್ನೊಂದು 20 ಸ್ಟೇಷನ್ ಇದೆ ಗೈಸ್. 20 ಸ್ಟೇಷನ್ಗಳು ಮಿಸ್ ಆದಮೇಲೆ ಅಲ್ಲಿ ನಾವು ಮುಟ್ಟೋದು ಪಟ್ಟಣಗೆರೆ. ಇವಾಗ ನಾನು ಇನ್ನೂ ಇಂದಿರಾನಗರ ರೀಚ್ ಆಗಿಲ್ಲ, ಅವಾಗಿಂದ ನಿಂತ್ಕೊಂಡಿದೆ ಮೆಟ್ರೋ. ನೋಡಿ ಇವತ್ತು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಂದರೆ ಹೋಗ್ತಾ ಇದ್ದೀನಿ, ಇದು ಯಾವುದೋ ಒಂದು ಸ್ಟೇಷನಲ್ಲಿ ಇಳ್ಕೊಂಡ್ಬಿಟ್ಟಿದ್ದೀನಿ ಗೈಸ್. KR ಪುರ, ಮಹಾದೇವ್ ಕಡೆ ಎಲ್ಲೂ ಇಳ್ಕೊಂಡ್ಬಿಟ್ಟಿದ್ದೀನಿ. ಏನಂದರೆ ಮೆಟ್ರೋ ಕೆಟ್ಟೋಗ್ಬಿಟ್ಟಿದೆ ಗೈಸ್. ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಂತ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಈಗ ಹೋಗ್ತಾ ಇದ್ದೀನಿ. ಬನ್ನಿ ಯಾವುದಾದ್ರೂ ಕಾರ್, ಬೈಕು, ಇಲ್ಲಾಂದ್ರೆ ಏನಾದರೂ ಬುಕ್ ಮಾಡ್ಕೊಂಡು ಹೋಗಬೇಕು. ಯಾವುದು ಸ್ಟೇಷನ್ ಅಂತಲೂ ಗೊತ್ತಿಲ್ಲ ನನಗೆ. ಈ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀನಿ, ಇಳ್ಕೊಂಡು ಹೋಗ್ತಾ ಇದ್ದೀನಿ. ಮೆಟ್ರೋ ಆಫ್ ಆಗಿದೆ, ಏನೋ ಪ್ರಾಬ್ಲಮ್ಮು. 20 ನಿಮಿಷಕ್ಕೆಲ್ಲ ಒಂದೊಂದು ಸೆಕೆಂಡ್ ಇದಾಗ್ತಾಯಿದೆ. ಸೊ ಅದಕ್ಕೋಸ್ಕರ ಇಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಆಟೋನೋ ಏನಾದರೂ ಬುಕ್ ಮಾಡ್ಕೊಂಡು ಹೋಗೋಣ ಗೈಸ್. ಬನ್ನಿ. ಲಿಟ್ರಲಿ ಇವತ್ತು ಏನು ಹೇಳಬೇಕು ಗೈಸ್, ಮೆಟ್ರೋ ಬಿಟ್ಟು ಇವಾಗ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ನೋಡಿ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಂಥ ಟ್ರಾಫಿಕ್ ಎಸ್ ನೋಡಿ, ಎಂಥ ಟ್ರಾಫಿಕ್ ಇದೆ ಅಂತ ನೋಡಿ. ಫುಲ್ ಟ್ರಾಫಿಕ್ಕು. ಮೆಟ್ರೋ ಒಂದು ಕೆಟ್ಟೋಗಿದೆ. 25 ಕಿಲೋಮೀಟ್ರ್ ಹಿಂದ್ಗಡೆನೇ ಹೇಳ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಏನು ಮಾಡಬೇಕು. ಬೆಂಗಳೂರು ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ ಗೈಸ್. ನೋಡಿ ಫುಲ್ ಟ್ರಾಫಿಕ್ ಇದೆ, ಫುಲ್ ಟ್ರಾಫಿಕ್. ಈ ಥರ ಟ್ರಾಫಿಕಲ್ಲಿ ಏನು ಮಾಡೋದು, ಎಂತ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಮನೆಗೆ ರೀಚ್ ಆಗೋಕ್ಕೆ 2 ತಾಸು ಬೇಕು ಗೈಸ್. 25 ಕಿಲೋಮೀಟ್ರಿಗೆ 2 ತಾಸು. ನೋಡಿ ಬನ್ನಿ, ಏನು ಮಾಡೋಕ್ಕಾಗಲ್ಲ, ಹೋಗಬೇಕು ಗೈಸ್. ಲಿಟ್ರಲಿ ಸಾಕಬೇಕಾಯ್ತು ಗೈಸ್. ಬೈಕ್ ಮೇಲಿದ್ದೀನಿ. ಟೈಮು 10:30 ಆಗಿದೆ. 10:30 ಆಗಿದೆ, ಇನ್ನೂ ಮನೆ ರೀಚ್ ಆಗಿಲ್ಲ. ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದೀನಿ. ನೋಡಿ ಗಾಯ್ಸ್, 10:30 ಆಗಿದೆ. 4 ತಾಸಾಯಿತು ನಾನು ಆಫೀಸಿಂದ ಬಿಟ್ಟು, ಇನ್ನೂ ದಾರಿಲೇ ಇದ್ದೀನಿ. ಹೋಗ್ತಾ ಇದ್ದೀನಿ. ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಏನೂ ಮಾಡೋಕ್ಕಾಗಲ್ಲ ಗೈಸ್, ಎಲ್ಲ ಹೊರ್ಸ್ಕೊಂಡು ಹೋಗ್ಬೇಕೆಲ್ಲ. ಗೈಸ್ ಇಷ್ಟೊತ್ತಾಯಿತು ಬರೋಕ್ಕೆ. ಜಸ್ಟ್ ಇವಾಗ ಬಂದಿದ್ದೀನಿ ಮನೆಗೆ. ಟೈಮು 11 ಗಂಟೆ ಆಗ್ತಾಯಿದೆ. ಊಟ ಮಾಡ್ತಾಯಿದ್ದೀನಿ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಬೆಂಗಳೂರು ಟ್ರಾಫಿಕ್ಕು, ಏನು ಟ್ರಾಫಿಕ್ಕು ಏನೋ ಗೈಸ್. ಏನು ಜನಗಳು ಹೇಗೆ ಜೀವನ ಮಾಡ್ತಾರೆ, ಏನು ಸಮಾಚಾರ. 11 ಗಂಟೆ ಆದರೂ ಫುಲ್ ಟ್ರಾಫಿಕ್ ಇದೆ. ಹೇಗೋ ಬಂದು ಮನೆಗೆ ತಲುಪಿದ್ದೀನಿ. ಊಟ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಿ ಇವತ್ತಿನ ದಿವಸ ಹೇಗಿತ್ತು ಏನಿಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಓಕೆ ಗೈಸ್, ಊಟ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನಕ್ಕೆ ವಿರಾಮ ಕೊಡೋಣ. ಅಲ್ಲಿವರೆಗೂ ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಗುಡ್ ನೈಟ್.